ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಏನಪ್ಪ ಅಂತಂದರೆ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾಳೆ ಬಂದು ತುಳಸಿ ಹಬ್ಬ ಇದೆ ಅಲ್ವಾ. ನಮ್ಮ ಕಾರ್ತಿಕ ಮಾಸದಲ್ಲಿ ಬರುವಂಥ ತುಳಸಿ ಹಬ್ಬನ ಎಲ್ಲರೂ ಕೂಡ ತುಂಬಾ ಪೂಜೆನ ಮಾಡ್ಕೊಳ್ತೀರಾ ತುಳಸಿ ಮಾತೆಗೆ ಅಲ್ವಾ. ತುಳಸಿ ಮಾತೆ ವರ್ಷ ಪೂರ್ತಿ ನಮ್ಮ ಮನೆನ ಕಾಯ್ತಾಳೆ. ಅಂದರೆ ನಾವು ಹೊರಗಡೆ ತುಳಸಿ ಮಾತೆನ ಇಟ್ಕೊಂಡು ಹೊಸ್ಲತ್ರ ಪೂಜೆನ ಮಾಡೋದ್ರಿಂದ ನಮ್ಮ ಮನೆಯ ರಕ್ಷಣೆಗೋಸ್ಕರನೇ ತುಳಸಿ ಮಾತೆ ಇರೋದು ಅಲ್ವಾ. ಸೊ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿ ಮಾತೆನ ತುಂಬಾನೇ ಒಬ್ಬೊಬ್ರು ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತಾರೆ, ಒಬ್ಬೊಬ್ರು ಸಿಂಪಲ್ ಆಗಿ ಮಾಡ್ತಾರೆ ಅಲ್ವಾ. ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ಬಟ್ ನೀವು ನಾಳೆ ನಾನು ಹೇಳುವಂತ ಈ ವಸ್ತುನ ನೀವು ಮನೆಗೆ ತರೋದ್ರಿಂದ ನಿಮಗೆ ಅಧಿಕ ಲಾಭ ಸಿಗುತ್ತೆ. ಹಾಗೇನೆ ಅದರಿಂದ ಆ ವಸ್ತುಗಳು ತರೋದ್ರಿಂದ ಏನು ಯೂಸಸ್ಸು ಅನ್ನೋದು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ನಾಳೆ ನೀವು ಈ ಎರಡು ತಪ್ಪುಗಳನ್ನ ನೀವು ಕಡಾಖಂಡಿತವಾಗ್ಲೂ ಮಾಡಲೇಬಾರ್ದು. ಈ ತಪ್ಪನ್ನ ನೀವು ಮಾಡಿದ್ರೆ ತುಳಸಿ ಮಾತೆಯ ಅನುಗ್ರಹ ನಿಮಗೆ ಸಿಗೋದಿಲ್ಲ, ಸರಿನಾ? ಸೊ ಯಾವ್ಯಾವ ರೀತಿ ತಪ್ಪುಗಳನ್ನ ಮಾಡಬಾರ್ದು, ಹಾಗೇನೆ ಯಾವ ವಸ್ತುಗಳನ್ನ ನೀವು ಮನೆಗೆ ತರೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಓಕೆನಾ? ಆದಷ್ಟು ಲೈಕ್ ಕೊಡಿ ಗಾಯ್ಸ್, ಯಾಕಂದರೆ ನಿಮ್ಮ ಲೈಕ್ ಅನ್ನೋದು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಯಾಕೆ ಮೇಡಮ್ ಅಂತ ನೀವು ಕೇಳ್ಬೋದು. ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ಹೊಸೊಬ್ರು ನೋಡೋರು ಇರ್ತಾರೆ ಅಲ್ವಾ. ನಿಮ್ಮ ಒಂದು ಲೈಕ್ ಅನ್ನೋದು, ನೀವೊಂದು ಲೈಕ್ ಕೊಟ್ಟರೆ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಇನ್ನೊಬ್ಬರು ಕಷ್ಟಗಳು ಅಂದರೆ ತುಂಬ ಜನಕ್ಕೆ ಕಷ್ಟಗಳು ಇರುತ್ತೆ ಅಲ್ವಾ. ಈ ರೀತಿ ಒಂದು ಚಿಕ್ಕ ಪುಟ್ಟ ಪೂಜೆಗಳಾಗಿರಬಹುದು, ಪ್ರಯೋಗಗಳಾಗಿರ್ಬೋದು, ತಂತ್ರಗಳನ್ನಾಗಿರಬಹುದು, ಅವರು ಕೂಡ ಮಾಡಿಕೊಂಡು ಅವ್ರಿಗೂ ಕೂಡ ಒಂದು ಒಳ್ಳೇದಾಗಲಿ, ಅವ್ರ ಕಷ್ಟಗಳೆಲ್ಲ ತೀರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಸೊ ನೀವೆಲ್ಲರೂ ಕೂಡ ಹೆಲ್ಪ್ ಮಾಡಬೇಕಾಗುತ್ತೆ ಇದಕ್ಕೆ, ಆಯಿತಾ? ನೀವೇನು ಒಂದು ಲೈಕ್ ಕೊಡೋಕ್ಕೆ ನೀವು ಕಾಸು ಕೊಡಬೇಕಾ? ಇಲ್ಲ ಅಲ್ವಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ. ಸೊ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ದೇವರು ಕೂಡ ನಿಮಗೆ ಬೇರೆ ರೂಪದಲ್ಲಿ ಹೆಲ್ಪ್ ಮಾಡ್ತಾನೆ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ ಕೊಡಿ, ಓಕೆನಾ? ಓಕೆ, ಬನ್ನಿ ತಡ ಮಾಡ್ದೇನೆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಅಂತಂದರೆ ಗಾಯ್ಸ್, ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಹಾಗೇನೆ ಇನ್ನು ಕೆಲವೊಂದು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಓಕೆನಾ? ಸೊ ಗೈಸ್, ನಾಳೆ ಬಂದು ತುಳಸಿ ಪೂಜೆ ಇದೆ ಅಲ್ವಾ. ತುಳಸಿ ಹಬ್ಬ ಅಂತಾನೆ ಹೇಳ್ಬೋದು. ಈ ಎರಡು ತಪ್ಪುಗಳನ್ನ ನೀವು ಮಾಡಕ್ ಹೋಗ್ಬಾರ್ದು. ನಾನು ಆಮೇಲೆ ನಿಮಗೆ ಯಾವ್ಯಾವ ವಸ್ತುಗಳನ್ನ ತರಬೇಕು ಅಂತ ಹೇಳ್ತೀನಿ. ಫಸ್ಟು ಈ ಎರಡು ತಪ್ಪುಗಳನ್ನ, ಯಾವ ತಪ್ಪುಗಳನ್ನ ನೀವು ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಗೈಸ್, ಏನಪ್ಪಾ ಅಂತ ಅಂದ್ರೆ, ಈಗ ನಾಳೆ ಬಂದು ತುಳಸಿ ಹಬ್ಬ ಇರೋದ್ರಿಂದ ತುಳಸಿ ಮಾತೆನ ನಿಮ್ಮ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಮನೆ ಒಳಗಡೆ ತಗೊಂಡ್ ಬಂದು ಪೂಜೆನ ಮಾಡ್ತೀರಾ ಅಲ್ವಾ. ಇನ್ನು ಕೆಲವೊಬ್ರು ಹೊಸ್ಲತ್ರನೇ ತುಳಸಿ ಮಾತೆನ ಇಟ್ಟಿರ್ತೀರಾ, ಅಲ್ಲೇ ನೀವು ಪೂಜೆನ ಮಾಡ್ಕೊಳ್ತೀರಾ. ಹಾಗೇನೆ ಏನಪ್ಪಾ ಅಂತಂದ್ರೆ ಒಬ್ಬೊಬ್ರು ಬ್ಲೌಸ್ ಪೀಸ್ನ ಉಡಿಸ್ತಾರೆ ತುಳಸಿ ಮಾತೆಗೆ, ಹಾಗೇನೆ ಇನ್ನೊಬ್ರು ಸೀರೆನ ಉಡಿಸ್ತಾರೆ. ಆ ರೀತಿ ಕೂಡ ಪೂಜೆನ ಮಾಡ್ಕೊಳ್ತೀರಾ ಅಲ್ವಾ. ಅದು ತುಂಬಾನೇ ಒಳ್ಳೇದು ಗಾಯ್ಸ್, ಓಕೆನಾ? ನೀವು ಬ್ಲೌಸ್ ಪೀಸ್ ಉಡಿಸ್ಬೋದು, ಹಾಗೇನೆ ಸೀರೆನ ಉಡಿಸ್ಬೋದು, ಏನೂ ತೊಂದರೆ ಇಲ್ಲ. ಆದ್ರೆ ನೀವು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಲೈಟಿಂಗ್ಸ್ ಎಲ್ಲ ಹಾಕೋದು ಆ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಲೈಟಿಂಗ್ಸ್ ಎಲ್ಲ ಹಾಕಿ ನೀವು ತುಳಸಿ ಮಾತೆಗೆ ಕಿರಿಕಿರಿ ಮಾಡಿದ್ರೆ ಅದು ಒಳ್ಳೇದಾಗೋದಿಲ್ಲ, ಓಕೆನಾ? ಅದ್ರ ಬದಲು ನೀವೇನು ಮಾಡಬೇಕು ಅಂತ ಅಂದರೆ, ಈ ಬೆಟ್ಟದ ನೆಲ್ಲಿಕಾಯಿ ಬರ್ತಲ್ಲ, ಅದು ಕೊಂಬೆ ಆಗಿರಬಹುದು, ಇಲ್ಲ ಅಂತಂದರೆ ನವಿಲ್ಗಿರಿ ಆಗಿರಬಹುದು, ಇಲ್ಲ ಅಂತಂದರೆ ಒಂದು ವಿಷ್ಣುವಿನ ವಿಗ್ರಹ ಇದ್ದರೆ ಅದನ್ನು ಕೂಡ ನೀವು ಇಡ್ಬೋದು, ಇಲ್ಲ ಅಂತಂದರೆ ಶ್ರೀ ಕೃಷ್ಣನ ವಿಗ್ರಹ ಇದ್ದರೆ ಅದನ್ನು ಕೂಡ ಇಟ್ಟುಬಿಟ್ಟು ನೀವು ಪೂಜೆನ ಮಾಡ್ಕೊಳ್ಬೇಕು, ಓಕೆನಾ? ಹಾಗೆಯೇ ನೀವು ಬೆಟ್ಟದ ನೆಲ್ಲಿಕಾಯಿಯ ದೀಪನ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ತುಳಸಿ ಮಾತೆ ನಿಮ್ಮ ಅನುಗ್ರಹ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಚಿ, ಹಾಗೇನೆ ಮಣ್ಣಿನ ದೀಪನ ನೀವು ಹಚ್ಚೋದಂತೂ ಮರೆಯೋಕ್ಕಂತೂ ಹೋಗಬಾರ್ದು, ಆಯ್ತಾ? ಹಾಗೇನೆ ಗೈಸ್, ನಾಳೆ ಪೂಜೆ ಮಾಡುವ ಟೈಮ್ಸ್ ಕೂಡ ನಿಮಗೆ ಹೇಳ್ತೀನಿ. ಬೆಳಿಗ್ಗೆ 5 ಗಂಟೆಯಿಂದ 5:48 ನೀವು ಪೂಜೆನ ಅಂದರೆ ತುಳಸಿ ಮಾತೆ ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಇನ್ನು ಸಂಜೆ ಮಾಡ್ತೀನಿ ಅನ್ನೋರು 6:40ರಿಂದ 8:40ವರೆಗೆ ಟೈಮ್ ಇರುತ್ತೆ, ಓಕೆನಾ? ಈ ಟೈಮಲ್ಲಿ ನೀವು ಪೂಜೆನ ಮಾಡ್ಕೊಳ್ಬಹುದು. ಹಾಗೆಯೇ ದೇವರಿಗೆ ನೀವು ನನ್ನ ಆಗಲೇ ಹೇಳ್ದಂಗೆ ಬೆಟ್ಟದ ನೆಲ್ಲಿಕಾಯಿಯ ದೀಪನ ಹಚ್ಕೊಳ್ಳಿ. ಹಾಗೆಯೇ ಕೊಂಬೆ ಬರುತ್ತಲ್ಲ, ಬೆಟ್ಟದ ನೆಲ್ಲಿಕಾಯಿ ಕೊಂಬೆ, ಅದನ್ನು ಕೂಡ ಇಡಿ. ಹಾಗೆಯೇ ಒಂದು 5 ಜನ ಮುತ್ತೈದೆಯರನ್ನ ನೀವು ಕರೆಸ್ಬಿಟ್ಟು ನೀವು ಪೂಜೆಯನ್ನು ಅಂದರೆ ಪೂಜೆ ಮಾಡಿರ್ತೀರಲ್ವಾ, 5 ಜನ ಮುತ್ತೈದೆಯರನ್ನ ಕರೆಸ್ಬಿಟ್ಟು ಅವರಿಗೆ ಅರ್ಶಿನ ಕುಂಕುಮ ಆಗಿರಬಹುದು, ಹಾಗೆಯೇ ಬ್ಲೌಸ್ ಪೀಸ್ ಆಗಿರಬಹುದು,
ಆಗಿರಬಹುದು, ಬಳೆಗಳಾಗಿರಬಹುದು, ಈ ರೀತಿ ಕೊಡೋದ್ರಿಂದ ತುಳಸಿ ಮಾತೆಯ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಆಗೇ ಆಗುತ್ತೆ ಅಲ್ವಾ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೈಸ್ ಏನಂತಂದರೆ ಅರಿಶಿನ ಕುಂಕುಮಕ್ಕೆ ನಾವು ತುಂಬಾ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ. ಅದೇ ರೀತಿ ಈ ರೀತಿ ಹಬ್ಬಗಳಲ್ಲಿ ನಾವು ಮುತ್ತೈದರನ್ನ ಕರೆದುಬಿಟ್ಟು ನಮ್ಮ ಮನೆಗೆ ಈ ರೀತಿ ಅರಿಶಿನ ಕುಂಕುಮ ಕೊಡೋದ್ರಿಂದ ದೇವರ ಅನುಗ್ರಹ ನಮಗೆ ಬೇಗನೆ ಆಗುತ್ತೆ. ಓಕೆನಾ. ಇದ್ರ ಜೊತೆಗೆ ಗೈಸ್ ಏನು ಮಾಡಬೇಕು ಅಂದರೆ ಇನ್ನೊಂದು ತಪ್ಪನ್ನ ನೀವು ಮಾಡಬಾರ್ದು. ತುಳಸಿ ಮಾತೆಗೆ ಪೂಜೆನ ಮಾಡೋಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂತ ಅಂದರೆ ಇದು ಗಣಪತಿ ಪೂಜೆನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಗಣಪತಿ ಪೂಜೆನ ನೀವು ಮಾಡ್ಕೊಳ್ಳೋದ್ರಿಂದ ಏನಂತ ಅಂದರೆ, ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಪೂಜೆಗೆ ನಾವು ಮಾಡೋಕ್ಕಿಂತ ಮುಂಚೆ, ಯಾವುದೇ ಒಂದು ಕೆಲಸನ ಶುರು ಮಾಡೋಕ್ಕಿಂತ ಮುಂಚೆ ಗಣಪತಿನ ಪೂಜೆನ ಮಾಡ್ತೀವಿ ಅಲ್ವಾ. ಅದು ಗಣಪತಿ ಬಂದು ಅವರ ತಂದೆಯಿಂದ ಪಡೆದಿರುವಂಥ ವರ. ಅದು ಯಾವುದೇ ಪೂಜೆ ಮಾಡಬೇಕಾದ್ರೂ ಫಸ್ಟ್ ಗಣಪತಿ ಪೂಜೆನ ಮಾಡಬೇಕು ಅನ್ನೋದನ್ನ ಅವ್ರ ತಂದೆಯಿಂದ ಅಂದರೆ ಶಿವನಿಂದ ಪಡೆದಿರುವಂಥ ಇದು ಅದು. ಓಕೆನಾ. ಸೊ ಹಾಗಾಗಿ ಗೈಸ್ ನೀವು ಪ್ರತಿ ಸಲ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಗಣಪತಿ ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ, ಅವ್ರ ತಂದೆಯಿಂದ ಪಡೆದಿರುವಂಥ ವರ ಅಲ್ವಾ. ಸೊ ಅದಾದ್ಮೇಲಿಂದ ನೀವು ನಿಮ್ಮ ಮನೆ ದೇವರ ಪೂಜೆನ ನೀವು ಮಾಡ್ಕೊಳ್ಬೇಕಾಗುತ್ತೆ, ಸರಿನಾ. ನಿಮ್ಮ ಮನೆ ದೇವರನ್ನ ಪೂಜೆನ ಮಾಡ್ಕೊಳ್ಳಿ, ಆಮೇಲಿಂದ ತುಳಸಿ ಮಾತೆನ ಪೂಜೆನ ಮಾಡಬೇಕಾಗತ್ತೆ, ಸರಿನಾ. ಹಾಗೆಯೇ ನಿಮ್ಮ ಮಕ್ಕಳ ಕೈಲೂ ಕೂಡ ಪೂಜೆನ ಮಾಡಿಸಿ ತುಳಸಿ ಮಾತೆಗೆ ವಿದ್ಯೆ ಬುದ್ಧಿ ಕೊಡೋ ಥರ, ಆಯಸ್ಸು ಆರೋಗ್ಯ ಕೊಡೋ ಥರ ಅಂತ ಕೇಳಿಸ್ಬೇಕು ನಿಮ್ಮ ಮಕ್ಕಳ ಹತ್ರ. ವಿದ್ಯೆ ಬುದ್ಧಿ ಕೊಡು ತಾಯಿ, ಆರೋಗ್ಯ ಆಯಸ್ಸು ಕೊಡು ತಾಯಿ, ನಮ್ಮ ಮನೇಲಿರೋ ಕಷ್ಟಗಳನ್ನ ಹೋಗಿಸು ತಾಯಿ, ಈ ಥರ ಎಲ್ಲ ನೀವು ನಿಮ್ಮ ಮಕ್ಕಳ ಹತ್ರ ಬೇಡಿಸ್ಬೇಕು ಗೈಸ್. ಯಾಕಂದರೆ ಚಿಕ್ಕ ಮಕ್ಕಳ ಬೇಡಿಕೆ ಅನ್ನೋದು ದೇವ್ರಿಗೆ ಬೇಗನೆ ಸಲ್ಲುತ್ತಂತೆ, ಆಯಿತಾ. ದೇವರು ಏನೋ ಒಂಥರ ಖುಷಿಯಾಗಿ ವರನ ಚಿಕ್ಕ ಮಕ್ಕಳು ಏನೇ ಕೇಳಿದ್ರು ಕೂಡ ಕೊಟ್ಬಿಡ್ತಾನಂತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಫಸ್ಟ್ ನೀವು ದೇವ್ರ ಹತ್ರ ನೀವು ಬೇಡ್ಕೊಳ್ಳಿ. ಹಾಗೆಯೇ ನಿಮ್ಮ ಚಿಕ್ಕ ಮಕ್ಕಳ ಹತ್ರನೂ ಕೂಡ ಪೂಜೆನ ಮಾಡಿಸ್ಬಿಟ್ಟು ಬೇಡಿಸ್ಬೇಕಾಗತ್ತೆ, ಸರಿನಾ. ಇದಾದ್ಮೇಲಿಂದ ಗಾಯ್ಸ್ ನೀವು ಈ 3 ವಸ್ತುಗಳನ್ನ ನೀವು ಖಂಡಿತವಾಗ್ಲೂ ಮನೆಗೆ ತರಬೇಕಾಗುತ್ತೆ, ಆಯಿತಾ. ಅದು ಯಾವ ವಸ್ತುಗಳು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಗೈಸ್ ಏನಂತ ಅಂದರೆ, ಈ ತುಳಸಿ ಮಾತೆನ ತುಂಬಾ ಪೂಜೆನ ಮಾಡ್ತೀವಿ ಅಲ್ವಾ. ಯಾಕಂದರೆ ನಮ್ಮ ಮನೆಯನ್ನು ಕಾಯುವಂಥ ಅಂತಂದರೆ ವರ್ಷ ಪೂರ್ತಿ ನಮ್ಮ ಮನೆಯನ್ನು ಕಾಯ್ತಾಳೆ ತಾಯಿ ಅಲ್ವಾ. ಸೊ ಹಾಗಾಗಿ ತುಳಸಿ ಹಬ್ಬದ ದಿನವೇ ನೀವು ಮನೆಗೆ ಅರಿಶಿಣ ಕೊಂಬನ ತರೋದು ತುಂಬಾ ಒಳ್ಳೆಯದು, ಓಕೆನಾ. 3 ಅರಿಶಿಣ ಕೊಂಬನ ನೀವು ತೊಗೊಂಡು ಬರೋದ್ರಿಂದ ನಿಮ್ಮ ದಾಂಪತ್ಯದಲ್ಲಿ ಯಾವುದಾದ್ರೂ ಒಂದು ಬಿರ್ಕಾಗಿರಬಹುದು, ಇಲ್ಲ ನಿಮ್ಮ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳಗಳಾಗಿರಬಹುದು, ಮನೆಯಲ್ಲಿ ನೆಮ್ಮದಿ ಇಲ್ಲ ನಮಗೆ, ಯಾವಾಗಲೂ ಕೂಡ ನಮ್ಮ ಮನೆಯಲ್ಲಿ ನನಗೂ ನನ್ನ ಗಂಡನಿಗೂ ಜಗಳ ಆಗುತ್ತೆ, ಇಲ್ಲ ನನಗೂ ನನ್ನ ಹೆಂಡತಿಗೂ ಜಗಳ ಆಗುತ್ತೆ ಅನ್ನೋರು ನೀವು ನಾಳೆ 3 ಅರಿಶಿಣದ ಕೊಂಬನ ನೀವು ಖಂಡಿತವಾಗ್ಲೂ ತರೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಳ್ಳೇದಾಗುತ್ತೆ, ಓಕೆನಾ. ಗಂಡ ಹೆಂಡತಿ ಮಧ್ಯೆ ಯಾವುದೇ ಒಂದು ಬಿರ್ಕಾಗಿದ್ರು ಅಷ್ಟೇ, ಯಾವುದೇ ಒಂದು ಏನೇ ಆಗಿದ್ರು ಅಷ್ಟೇ, ನಿಮ್ಮಿಬ್ರು ಸರಿ ಆಗ್ತೀರಾ, ನಿಮ್ಮ ದಾಂಪತ್ಯ ಅನ್ನೋದು ಸುಖಕರವಾಗಿರುತ್ತೆ, ಓಕೆನಾ. ಇನ್ನು 2ನೇ ವಸ್ತು ನೋಡೋದಾದ್ರೆ ಮೊಸರನ್ನ ನೀವು ತರಬೇಕಾಗುತ್ತೆ ಗೈಸ್ ಮನೆಗೆ. ನೀವು ಮೊಸರನ್ನ ಮನೆಗೆ ತರೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಏಳಿಗೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಸಂಕಷ್ಟಗಳು, ಯಾವುದೇ ಒಂದು ಕಷ್ಟ ಇದ್ರೂ ಕೂಡ ಅದು ತೀರಿ ಹೋಗುತ್ತೆ. ಅಂತಂದರೆ ನಿಮ್ಮ ಕೆಲಸ ಕಾರ್ಯಗಳಾಗಿರಬಹುದು, ಇಲ್ಲ ಕೆಲಸ ಸಿಗ್ತಲ್ಲ ನಮಗೆ ಅಂತ ಅನ್ನೋರು ಕೂಡ ಈ ಒಂದು ವಸ್ತುನ ನೀವು ಖರೀದಿ ಮಾಡಿ ಮನೆಗೆ ತರಬೇಕಾಗುತ್ತೆ ನಾಳೆನೆ, ಓಕೆನಾ. ಮೊಸರನ್ನ ತಗೊಂಡು ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಗೈಸ್ ಇನ್ನೊಂದೇನಂತ ಅಂದರೆ, ತುಳಸಿ ಮಾತೆಗೆ ನೀವು ಬೆಲ್ಲದ ಪಾನಕನ ಅಥವಾ ಹೆಸರು ಬೇಳೆ, ಆಯಿತಾ, ಹೆಸರು ಬೇಳೆನ ನೆನೆ ಹಾಕ್ಬಿಟ್ಟು ಅದಕ್ಕೂ ಕೂಡ ಕೋಸಂಬರಿ ಥರ, ಆಯಿತಾ, ಕೋಸಂಬರಿ ಥರ, ಉಪ್ಪೇನೂ ಹಾಕಕ್ಕೆ ಹೋಗ್ಬೇಡಿ, ಹೆಸರು ಬೇಳೆಯಲ್ಲಿ ಕೋಸಂಬರಿ ಥರ ಮಾಡಿಬಿಟ್ಟು ಅದನ್ನು ಕೂಡ ನೀವು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಬಹುದು, ಓಕೆನಾ. ಇನ್ನು 3ನೇ ಪದಾರ್ಥ ನೋಡೋದಾದ್ರೆ ಗಾಯ್ಸ್, ಹೆಸರು ಕಾಳನ್ನು, ಅಲ್ಲಿ ಯಾರಿರಬ ಬೇಡ, ಹೆಸರು ಕಾಳನ್ನು ನೀವು ಮನೆಗೆ ತರಬೇಕಾಗತ್ತೆ, ಸರಿನಾ. ಹೆಸರು ಕಾಳನ್ನು ನೀವು ಮನೆಗೆ ತರೋದ್ರಿಂದ ಹಣ ಅನ್ನೋದು ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಂಕಷ್ಟಗಳು ಏನಾದರೂ ಇದ್ದರೆ ಅದು ಕೂಡ ತೊಲಗಿ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಯಶಸ್ಸಿನ ನೀವು ಕಾಣ್ತೀರಾ, ಆಯಿತಾ. ಯಾಕಂದರೆ ದವಸ ಧಾನ್ಯಗಳನ್ನ ನಾವು ತುಂಬ ಪರಮ ಪವಿತ್ರವಾದದ್ದು ಅಂತ ನಾವು ಪೂಜೆ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇರೋದು, ಆದಷ್ಟು ನೀವು ಹೆಸರು ಕಾಳನ್ನು ತಗೊಂಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಗಾಯ್ಸ್, ಓಕೆನಾ. ಈ 3 ಪದಾರ್ಥನ ನೀವು ಖಂಡಿತವಾಗ್ಲೂ ತರಬೇಕಾಗತ್ತೆ. ತೊಗೊಂಡ್ಬಂದು ನೋಡಿ ಗಾಯ್ಸ್, ನೀವು ನಿಜವಾಗ್ಲೂ ನಾನು ಹೇಳಿರುವಂಥದ್ದು ಸತ್ಯ ಆಗೇ ಆಗುತ್ತೆ, ಆಯಿತಾ. ನೀವೇ ಬೇಕಾದ್ರೆ ಹೇಳ್ತೀರಾ ನೆಕ್ಸ್ಟ್ ಕಮೆಂಟಲ್ಲಿ, ಮೇಡಮ್ ನೀವು ಹೇಳಿದ್ದು ನಿಜ ಆಯಿತು, ನಾವು ಈ ಥರ ಖರೀದಿ ಮಾಡಿ ತೊಗೊಂಡು ಬಂದ್ವಿ, ನಮಗೆ ತುಂಬಾ ಒಳ್ಳೆಯದಾಯಿತು ಅಂತ ನೀವೇ ಹೇಳ್ತೀರಾ. ಯಾವುದೇ ಒಂದು ಹಣದ ಸಮಸ್ಯೆನಲ್ಲಿ ನೀವು ಬಳಲ್ತಿದ್ರು ಕೂಡ ಈ 3 ಪದಾರ್ಥನ ವಸ್ತುವನ್ನು ನೀವು ತರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ, ಏಳಿಗೆ ಆಗುತ್ತೆ, ಯಶಸ್ಸಿನ ನೀವು ಕಂಡೇ ಕಾಣ್ತೀರಾ, ಓಕೆನಾ.
ಎಲ್ಲರೂ ಕೂಡ ತುಳಸಿ ಹಬ್ಬನ ಮಾಡ್ಕೊಳ್ಳಿ. ತುಳಸಿ ಮಾತೆ ನಿಮಗೂ ಕೂಡ ಎಲ್ಲರಿಗೂ ಕೂಡ ಎಲ್ಲರ ಜೀವನದಲ್ಲೂ ತುಂಬಾ ಈಗ ಯಾವ ರೀತಿ ದೀಪ ಬೆಳಗುತ್ತೆ, ದೀಪ ನಮಗೆ ಕತ್ತಲೆನ ಹೋಗಲಿಸಿ ಒಂದು ಬೆಳಕನ್ನು ಕೊಡುತ್ತೆ ಅಲ್ವಾ, ಅದೇ ರೀತಿ ತುಳಸಿ ಮಾತೆ ಕೂಡ ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಒಂದು ಬೆಳಕನ್ನು ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಓಕೆನಾ. ಹಾಗೆಯೇ ಇದೇ ರೀತಿ ಹಲವಾರು ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ, ಎಲ್ಲಾದರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ನಿಮಗೆ ಶೇರ್ ಮಾಡಿರ್ತೀನಿ. ಪ್ರತಿಯೊಂದು ಪ್ರಯೋಗನ ಅಂದರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ಪ್ರಯೋಗಗಳನ್ನ ನಾನು ಯಾವುದೂ ಹೇಳಲ್ಲ ಗೈಸ್. ಹಾಗೆಯೇ ಇನ್ನೊಬ್ರು ಏನೋ ಹೇಳ್ತಾರೆ ಅಂತ ಕೇಳ್ಕೊಂಡು ಹೇಳೋದಿಲ್ಲ. ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ನ ತೊಗೊಂಡು ನನಗೆ 100% ಸಕ್ಸಸ್ ಆಯಿತು ಅಂದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥದ್ದು, ಸರಿನಾ. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ಹಾಕೋದಿಲ್ಲ, ಸರಿನಾ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ತಾಯಿ, ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗಲಿ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇಷ್ಟು ದಿನ ಯಾವ ಥರ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರೋ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ನಾನು ವಿಡಿಯೋಸ್ನ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಓಕೆನಾ. ಎಷ್ಟೇ ಬ್ಯುಸಿ ಇದ್ರೂ ಕೂಡ ವಿಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಒಂದಿನ ಏನಾದರೂ ವಿಡಿಯೋ ಬರಲಿಲ್ಲ, ಒಂದು 2 ಡೇಸ್ ವಿಡಿಯೋ ಬರಲಿಲ್ಲ ಅಂದರೆ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಡೈಲಿ ಹಾಕಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆಯೇ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಿ ದೇವರು ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.